ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನನಗೆ ಒಂದು ಬುಕ್ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಬುಕ್ಕು ಲೈಫ್ ಚೇಂಜಿಂಗ್ ಬುಕ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ರೀಡಿಂಗ್ ದಿಸ್ ಬುಕ್ ನನ್ನಲ್ಲಿ ತುಂಬ ಬದಲಾವಣೆ ಆಗಿದೆ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾರೆ, ನೀವು ಹೇಗೆ ಎಲ್ಲನೂ ಮೇಂಟೈನ್ ಮಾಡ್ತೀರಾ, ಎಲ್ಲ ಕೆಲಸನೂ ಮಾಡ್ಕೊತೀರಾ, ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಸ್ಕೂಲ್ ಕೂಡ ಹೋಗ್ತೀರಾ, ಆ್ಯಂಡ್ ಹೇಗೆ ಇದೆಲ್ಲ ಪಾಪು ಕೂಡ ಇದೆ, ಹೇಗೆ ಇದೆಲ್ಲ ಅಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆಲ್ಲ ಮೇನ್ ರೀಸನ್ ಅಂದರೆ ಒಂದು ಬೇಸ್ಮೆಂಟ್ ಥರ ಇರುತ್ತೆ, ಒಂದು ಮೋಟಿವೇಶನ್ ಡೈಲಿ ನನಗೆ ಕೊಡೋದು ಅಂದರೆ ಈ ಬುಕ್ಕೇನೆ. ಸೊ ಈ ಬುಕ್ಕು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಮಾತಾಡ್ತಾ ಇರೋದು ಬಂದು ಜೇಮ್ಸ್ ಕ್ಲಿಯರ್ ಅವ್ರದ್ದು ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ಕು. ಸೊ ಈ ಬುಕ್ಕು ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಬುಕ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ. ಸೊ ನನಗೆ ಇಂಗ್ಲೀಷ್ ತುಂಬ ಗೊತ್ತಿಲ್ಲ ಅನ್ನೋರು ಕೂಡ ಇದನ್ನು ರೀಡ್ ಮಾಡಿ ಅರ್ಥ ಮಾಡ್ಕೊಬೋದು. ಇಲ್ಲಾಂದರೆ ಕನ್ನಡದಲ್ಲೂ ಕೂಡ ಈ ಬುಕ್ಕು ಟ್ರಾನ್ಸ್ಲೇಟ್ ಆಗಿದೆ, ಅದನ್ನು ಬೇಕಾದ್ರೆ ನೀವು ತಗೊಂಡು ಓದ್ಬೋದು. ಸೊ ಈ ಬುಕ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ನಾನಂತೂ ಇದಕ್ಕೆ 10/10 ರಿವ್ಯೂ ಕೊಡ್ತೀನಿ. ಸೊ ಯಾರೆಲ್ಲ ಈ ಬುಕ್ನ ಓದಿದ್ದೀರಾ ಆಲ್ರೆಡಿ ಕಮೆಂಟ್ ಮಾಡಿ. ಯಾರೆಲ್ಲ ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವುದಾದ್ರೂ ಹೊಸ ಬುಕ್ ಅಂದರೆ, ನಿಜವಾಗ್ಲೂ ನೀವು ಯಾವುದಾದ್ರೂ ನ್ಯೂ ಹ್ಯಾಬಿಟ್ಸ್ನ ಫಾರ್ಮ್ ಮಾಡ್ಕೊಬೇಕು ಅಂದರೆ ಈ ಬುಕ್ ಅಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಏನಿದು ಅಟಾಮಿಕ್ ಹ್ಯಾಬಿಟ್ಸ್? ಸೊ ನಾವು ಅಟಾಮಿಕ್ ಬಾಂಬ್ ಕೇಳಿದ್ದೀವಿ, ಅಟಾಮಿಕ್ ಆಟಮ್ಸ್ ಕೇಳಿದ್ದೀವಿ, ಅಟಾಮಿಕ್ ಸ್ಟ್ರಕ್ಚರ್ ಕೇಳಿದ್ದೀವಿ. ಏನಿದು ಅಟಾಮಿಕ್ ಹ್ಯಾಬಿಟ್ಸ್ ಅಂದರೆ, ಸೊ ಆಟಮ್ಸ್ ಅಂದರೆ ಏನು, ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಲ್ವಾ. ಸೊ ಅದೇ ಥರ ಅಟಾಮಿಕ್ ಹ್ಯಾಬಿಟ್ಸ್ ಅಂದರೆ ಅಟಾಮಿಕ್ ಅಂದರೆ ಚಿಕ್ಕದು, ಸ್ಮಾಲ್ ಅಂತ. ಹ್ಯಾಬಿಟ್ಸ್ ಅಂದರೆ ನಮಗೆಲ್ಲ ಗೊತ್ತಿದೆ, ನಾವು ಡೈನಿಗೆ ಏನೇನು ಮಾಡ್ತಿರ್ತೀವಿ ಅದನ್ನು ಹ್ಯಾಬಿಟ್ಸ್ ಅಂತ ಕರಿತೀವಿ. ಸೊ ಅಭ್ಯಾಸ ಅಂತ ಏನು ಹೇಳ್ತೀವಿ ಅದು. ಸೊ ಅಟಾಮಿಕ್ ಹ್ಯಾಬಿಟ್ ಅಂದರೆ ಚಿಕ್ಕ ಚಿಕ್ಕ ಹವ್ಯಾಸಗಳು ಅಂತ ಕರಿತೀವಿ. ಸೊ ಅಟಾಮಿಕ್ ಹ್ಯಾಬಿಟ್ಸ್ನಿಂದ ಇವಾಗ ನೀವು ಏನೋ ಒಂದು ಗೋಲ್ ಇಟ್ಟಿದ್ದೀರಾ ಅಂದರೆ, ಗೋಲ್ಗಿಂತ ಮೇಯ್ನ್ ಆಗಿ ಸಿಸ್ಟಮ್ ಚೆನ್ನಾಗಿರ್ಬೇಕು. ಅಂದರೆ ಇವಾಗೇನೋ ನೀನು IAS ಆಗಬೇಕಂತ ಅಂದ್ಕೊಂಡಿದ್ಯಾ, ಬಟ್ ನೀನೇನು ಡೈಲಿ ಎಫರ್ಟ್ ಹಾಕ್ತಾ ಇಲ್ಲ, ಅದಕ್ಕೆ ಬೇಕಾಗಿರೋ ಬುಕ್ಸ್ ಇಲ್ಲ, ಅದಕ್ಕೆ ಬೇಕಾಗಿರೋ ನೀನು ಸ್ಟಡೀಸ್ ಮಾಡ್ತಾ ಇಲ್ಲ, ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾ ಇಲ್ಲ, ನ್ಯೂಸ್ ಪೇಪರ್ ರೀಡಿಂಗ್ ಮಾಡ್ತಾ ಇಲ್ಲ ಅಂದರೆ, ಸೊ ಅದನ್ನ ನೀವು ಗೋಲ್ ಇಟ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸೊ ಈ ರೀತಿ ಎಲ್ಲ ರೀತಿ ಟೈಮ್ ಟೇಬಲ್ ಹಾಕೊಬೇಕು, ಎಲ್ಲ ಕ್ಲಾಸ್ಗಳನ್ನ ನೀವು ಕೇಳಬೇಕು, ಎಲ್ಲ ಬುಕ್ಸ್ನ ಓದಬೇಕು, ಅವಾಗಲ್ವಾ ಸಾಧ್ಯ ಆಗೋದು. ಅದೇ ಥರ ನೀವೇನೇ ಒಂದು ಗೋಲ್ ಇಟ್ಕೊಂಡ್ರು ಅದಕ್ಕೆ ಸಿಸ್ಟಮ್ ಚೆನ್ನಾಗಿರಬೇಕು. ಮೀನ್ಸ್ ಇವಾಗ ನೀನು ಏನೋ ನಿನ್ನ ಬಾಡಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ, ಸೊ ಜಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಕುತ್ಕೊಂಡು ತಿಂತಾ ಇದ್ರೆ ವೆಯ್ಟ್ ಲಾಸ್ ಆಗಲ್ಲ. ಅದಕ್ಕೇನು ನೀನು ಎಫರ್ಟ್ಸ್ ಆಗಬೇಕು ಅದು ಹಾಕೇ ಆಗಬೇಕು. ಸೊ ಆ ರೀತಿಯಾಗಿ ಏನು ನೀವು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಹೇಗೆ ರೀತಿ ಮಾಡ್ಬೋದು ಅಂತ ಈ ಬುಕ್ಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಬುಕ್ಕು. ನಾನಂತೂ ಇದನ್ನು ಎಲ್ಲರಿಗೂ ಈವನ್ ಸ್ಟೂಡೆಂಟ್ಸಿಗಿರ್ಬೋದು, ಯಾರಾದರೂ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಅವ್ರಿಗಿರ್ಬೋದು, ಯಾರಾದರೂ ಹೊಸದಾಗಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ಈ ಬುಕ್ನ ರೀಡ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಜವಾಗ್ಲೂ ತುಂಬಾ ಒಳ್ಳೆ ಬುಕ್ ಇದು. ಸೊ ನಾನಂತೂ ಸಿಕ್ಕಾಬಡೆ ಇಷ್ಟಪಟ್ಟು ಓದಿದ್ದೀನಿ. ಇದು ನಾನು ಆನ್ಲೈನಲ್ಲಿ ಯಾವುದೋ ಆರ್ಟಿಕಲ್ನ ರೀಡ್ ಮಾಡಬೇಕಂದ್ರೆ ಇದ್ರದ್ದು ಒಂದು ಆರ್ಟಿಕಲ್ ಬಂದು ಈ ಬುಕ್ನ ನಾನು ಪರ್ಚೇಸ್ ಮಾಡಿಕೊಂಡೆ ಡ್ಯೂರಿಂಗ್ ಮೈ BEd ಟೈಮ್. ಸೊ ಈ ಬುಕ್ ಬಂದಾದಮೇಲೆ ನನ್ನ ಲೈಫಲ್ಲಿ ತುಂಬಾ ಚೇಂಜ್ ಆಯಿತು. ನಾನು ತುಂಬ ಲೇಝಿ ಪರ್ಸನ್, ಆದ್ರೂ ಹೇಗೆ ಹ್ಯಾಬಿಟ್ನ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಏನೇನು ಹ್ಯಾಬಿಟ್ನ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಸೊ ತುಂಬಾ ಒಳ್ಳೆ ಬುಕ್ ಇದು ಅಂತ ಹೇಳ್ತೀನಿ. ಆ್ಯಂಡ್ ಈ ಬುಕ್ಕಲ್ಲಿ ಏನಿದೆ ಅಂತ ನಾನು ಒಂದು ಸಮ್ಮರಿನ ಕೊಡ್ತೀನಿ. ಹಾಗಾಗಿ ನೀವು ಯಾರೋ ಏನು ಓದೋದು ಅಂತ ಅಂದ್ಕೊಂಡಿರೋರಿಗೆ ಅಟ್ಲೀಸ್ಟ್ ಏನಿದೆ ಅಂತ ಗೊತ್ತಾದರೆ ಅಟ್ಲೀಸ್ಟ್ ಓದ್ತೀರಾ ಅನ್ನೋದು ನನ್ನ ಒಂದು ಇದು ಕನ್ಸರ್ನ್. ಸೊ ಅದಕ್ಕೋಸ್ಕರ ಈ ಬುಕ್ಕಲ್ಲಿ ಏನಿದೆ ಒಂದು ಸ್ಮಾಲ್ ಸಮ್ಮರಿ ಥರ ಹೇಳ್ತೀನಿ, ಬಟ್ ತುಂಬ ಡೀಟೇಲ್ ಆಗಿದೆ, ತುಂಬ ಚೆನ್ನಾಗಿದೆ, ಸಿಂಪಲ್ ಲ್ಯಾಂಗ್ವೇಜ್, ಯಾರು ಬೇಕಾದ್ರೆ ಅರ್ಥ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಸೊ ಏನಿದೆ ಈ ಬುಕ್ಕಲ್ಲಿ ಅಂದರೆ ಅಟಾಮಿಕ್ ಹ್ಯಾಬಿಟ್ ಬುಕ್ಕಲ್ಲಿ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟೈಟಲ್ಲೇ ನೋಡ್ಬೋದು, ಟೈನಿ ಚೇಂಜಸ್ ರಿಮಾರ್ಕೆಬಲ್ ರಿಸಲ್ಟ್ ಅಂತ ಇದೆ. ಸೊ ಆ್ಯಂಡ್ ಈಸಿ ಆ್ಯಂಡ್ ಪ್ರೂವೆನ್ ವೇ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ರೇಕ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಈ ಬುಕ್ಕನ್ನು ನೀವು ರೀಡ್ ಮಾಡೋದ್ರಿಂದ ಈಸಿಯಾಗಿ ಗುಡ್ ಹ್ಯಾಬಿಟ್ಸ್ನ ನೀವು ಬಿಲ್ಡ್ ಮಾಡ್ಕೊಬೋದು, ಈಸಿಯಾಗಿ ಗುಡ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಬೋದು, ಆ್ಯಂಡ್ ಈಸಿಯಾಗಿ ಬ್ಯಾಡ್ ಹ್ಯಾಬಿಟ್ನ ಬ್ರೇಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಈ ಬುಕ್ ತೊಗೊಬೋದು. ಸೊ ಟೈನಿ ಚೇಂಜಸ್ ರಿಮಾರ್ಕೆಬಲ್ ಸಕ್ಸಸ್ ಅಂತಲೇ ಹೇಳ್ಬೋದು. ಸೊ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ನೀವು ಚಿಕ್ಕ ಚಿಕ್ಕ ಬದಲಾವಣೆಯಿಂದನೇ ಹೋಗಬೇಕಾಗತ್ತೆ. ಸೊ ಏನೋ ಒಂದು ಗುರಿ ಇಟ್ಟಿದ್ದೀರಾ, ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಂದರೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಆ್ಯಂಡ್ ಗುಡ್ ಹ್ಯಾಬಿಟ್ನ ಫಾರ್ಮ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅದನ್ನು ಈ ಬುಕ್ಕಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ಬುಕ್ಕಲ್ಲಿ ಮೇಯ್ನ್ ಆಗಿ ಇದು 4 ರೂಲ್ಸ್ ಇದೆ. ಏನಂದರೆ ಫಾರ್ ಬ್ರೇಕಿಂಗ್ ಆಲ್ಸೋ, ಫಾರ್ ದಿಸ್ ಆಲ್ಸೋ 4 ರೂಲ್ಸ್ ಇದೆ.
ಸೊ ಆ 4 ರೂಲ್ಸ್‌ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನ್ಯೂ ಹ್ಯಾಬಿಟ್ಸ್ ಬರುತ್ತೆ. ಸೊ ಮೇಯ್ನಾಗಿ ಈ ಬುಕ್ಕಲ್ಲಿ ನೀವು 1% ರೂಲ್ ಅಂತ ಸ್ಟಡಿ ಮಾಡ್ತೀರಾ. 1% ರೂಲಿಂದ ನೀವು ಹೇಗೆ ನೀವು ಸಕ್ಸಸ್‌ನ ನೋಡ್ಬೋದು. ಸೊ ಡೈಲಿ 1% ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ, 1% ಎಫರ್ಟ್‌ನ ಹಾಕ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಅದು 1 ಇಯರ್ ಆಗೋಷ್ಟರಲ್ಲಿ ನಿಮಗೆ ಒಂದು ರಿಮಾರ್ಕಬಲ್ ಚೇಂಜಸ್‌ನ ನೀವು ನೋಡ್ಬೋದು. ಗುಡ್ ಹ್ಯಾಬಿಟ್ ನೀವು ಫಾರ್ಮ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂತ ಅನ್ಕೊಂಡಿದ್ದೀರಾ 5 o'clockಗೆ. ಅದನ್ನ ಹೇಗೆ ಮಾಡಬೇಕು ಅಂದರೆ, ಸೊ ಫಸ್ಟ್ ಆಫ್ ಆಲ್ 4 ರೂಲ್ಸ್ ಇದೆ. ಸೊ ಕ್ಯೂ, ಕ್ರೇವಿಂಗ್ ಆ್ಯಂಡ್ ರೆಸ್ಪಾಂಡ್ ಆ್ಯಂಡ್ ರಿವಾರ್ಡ್ ಅಂತ. ಸೊ ಕ್ಯೂ ಮೀನ್ಸ್ ಅದು ಒಂದು ಸೂಚನೆ, ಏನೋ ಒಂದು ಸೂಚನೆ ಅಂದರೆ ಮೀನ್ಸ್ ಇವಾಗ ನಾನು ಬೆಳಿಗ್ಗೆ ಬೇಗ ಹೇಳಬೇಕಂದ್ರೆ ಏನು ಮಾಡಬೇಕು. ಸೊ ನೀವು ಅಲಾರಾಮ್ ಇಟ್ಕೊತೀರಾ, ರಾತ್ರಿನೇ ಪ್ರಿಪೇರ್ ಆಗಿರ್ತೀರಾ, ನೀನು ಇಷ್ಟು ಟೈಮಿಗೆ ಎದ್ದೇಳಬೇಕು ಅಂತ. ಅದು ಒಂದು ಕ್ಯೂ. ಸೊ ನೀವೇ ಸೆಟ್ ಮಾಡ್ತೀರಾ, ಒಂದು ಸಂಕೇತ, ಒಂದು ಸೂಚನೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಫೋನ್ ನೋಡ್ಬೇಕಂತ ಅನ್ಕೊಂಡಿರ್ತೀರಾ, ನೋಟಿಫಿಕೇಶನ್ ಸೆಟ್ ಮಾಡಿರಲ್ವಾ, ಸೊ ಆ ನೋಟಿಫಿಕೇಶನ್ ಏನು ಬರುತ್ತೆ ಅಲ್ವಾ, ಅದು ಕ್ಯೂ. ಸೊ ಆ ಕ್ಯೂ ಬಂದಾದ್ಮೇಲೆ, ನೋಟಿಫಿಕೇಶನ್ ಬಂದಮೇಲೆ ನಿಮ್ಗೆ ಏನು ಅನ್ಸುತ್ತೆ, ಓ ಆ ಮೆಸೇಜ್ನ ನೋಡಬೇಕು, ಏನು ಬಂದಿದೆಯೋ ನೋಡಬೇಕು ಅಂದರೆ ಕ್ರೇವಿಂಗ್, ನಿಮಗೆ ಅದನ್ನ ನೋಡ್ಬೇಕಂತ ಆಸೆ ಆಗುತ್ತೆ. ಆ್ಯಂಡ್ ಇವಾಗ ನಾನು ಬೆಳಿಗ್ಗೆ ಬೇಗ ಎದ್ದು ಒಂದು ಬುಕ್ಕನ್ನು ಓದಬೇಕಂತ ಅನ್ಕೊಂಡಿರ್ತೀನಿ, ಅದು ಕ್ಯೂ ನಾನು ಸೆಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಓದಬೇಕು ಅಂತ ಒಂದು ನಿಮ್ಮ ಸೂಚನೆ, ಒಂದು ಆ ಬುಕ್ಕನ್ನು ನೀವು ನಿಮ್ಮ ಪಕ್ಕ ಇಟ್ಕೊಂಡು ಮಲಗಿರ್ಬೇಕು. ಸೊ ಎದ್ದ ತಕ್ಷಣ ಓ ಇವತ್ತು ಈ ಬುಕ್ ಓದಬೇಕಂತ ಅನ್ಸುತ್ತೆ. ಆ ಒಂದು ಅದನ್ನ ಸೂಚನೆ ಅಂತ ಕರಿತೀವಿ. ಅದಾದ್ಮೇಲೆ ನಿಮಗೆ ರೆಸ್ಪಾನ್ಸ್ ಅಂದರೆ ಅದನ್ನ ಅಟ್ರಾಕ್ಟಿವ್ ಮಾಡ್ಕೊಬೇಕು. ಸೊ ಇವಾಗ ಓದ್ತಾ ಓದ್ತಾ ಇಂಟ್ರೆಸ್ಟಿಂಗ್ ಥರ ಬರಬೇಕು ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ರನ್ನಿಂಗ್ ಹೋಗ್ತಾ ಇದ್ದೀರಾ, ಸೊ ರನ್ನಿಂಗ್ ಶೂಸ್ನ ಆಚೆ ಇಟ್ಕೊಬೇಕು, ಮೀನ್ಸ್ ಬಾಗ್ಲ ಹತ್ರ ಇಟ್ಕೊಬೇಕು. ಅವಾಗ ಅದು ನೋಡಿದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ, ಕ್ಯೂ ಸಿಗುತ್ತೆ, ಏನಂತ, ನಾನು ರನ್ನಿಂಗ್ ಹೋಗ್ಬೇಕಂತ. ಅದಾದ್ಮೇಲೆ ನೀವು ರನ್ನಿಂಗ್ ಓಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಒಂದು ಕ್ರೇವಿಂಗ್ ಬರುತ್ತೆ ನಿಮಗೆ. ಹೋಗಿ ಮನಸ್ಸಲ್ಲಿ ಏನು ಅನ್ಕೊಬೇಕು, ನಾನು ರನ್ ಮಾಡಿದರೆ ನನಗೆ ಸ್ಲಿಮ್ ಆಗ್ತೀನಿ, ಅಥವಾ ನಾನೇನೋ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ ನಾನು ಫುಲ್ ರನ್ ಮಾಡಬೇಕು, ನನಗೆ ಇದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದೆಲ್ಲ ನೀವು ಮೈಂಡಲ್ಲಿ ಅಂದ್ಕೊಂಡ್ರೆ ಆವಾಗ ನಿಮಗೆ ಒಂದು ಕ್ರೇವಿಂಗ್ ಸಿಗುತ್ತೆ, ಅಂದರೆ ಬೈಕೆ ಆಗುತ್ತೆ, ಓಕೆ ಅದನ್ನು ಮಾಡಬೇಕಂದ್ರೆ ನಾನು ಇದನ್ನು ಮಾಡಲೇಬೇಕು ಅಂತ. ಸೊ ಆ ಒಂದು ಕ್ರೇವಿಂಗ್ ಬಂದಾಗ ನಿಮಗೆ ಏನಾಗುತ್ತೆ, ಅದು ಈಸಿ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಈಸಿಯಾಗಿ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ 10 ಪುಷಪ್ಸ್ ಮಾಡಬೇಕಾ, ನೋ 2 ಪುಷಪ್ನಿಂದ ಸ್ಟಾರ್ಟ್ ಮಾಡಿ. 2 ಪುಷಪ್ಸಿಂದ ಸ್ಟಾರ್ಟ್ ಮಾಡಿದರೆ ಸಾಕು. ಆ್ಯಂಡ್ ಇವಾಗ 30 ರಿಪಿಟೇಷನ್ ಆಫ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, 10 ರಿಪಿಟೇಷನ್ ಮಾಡಿ. ಸೊ ಈಸಿಯಿಂದ ಸ್ಟಾರ್ಟ್ ಮಾಡಿದಷ್ಟು ನಿಮ್ಗೆ ಏನಾಗುತ್ತೆ, ಅದು ಆಬ್ವಿಯಸ್ ಆಗಿ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ, ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಅಟ್ರಾಕ್ಟಿವ್ ಆದಾಗ ನಿಮಗೆ ರಿವಾರ್ಡ್ ಸಿಕ್ಕಾಗೆ ಫೀಲ್ ಆಗುತ್ತೆ. ಮೀನ್ಸ್ ರಿವಾರ್ಡ್ ಅಂದರೆ ಏನಂದರೆ ನಿಮಗೆ ಒಂಥರ ಖುಷಿ ಸಿಗುತ್ತಲ್ಲ, ಅದನ್ನ ರಿವಾರ್ಡ್ ಅಂತ. ನಾನು ಏನು ಹೇಳಿದೆ, ಕ್ಯೂ, ಕ್ರೇವಿಂಗ್ ಆ್ಯಂಡ್ ಒನ್ ಮೋರ್ ಥಿಂಗ್, ರಿವಾರ್ಡ್ ಆ್ಯಂಡ್ ರೆಸ್ಪಾನ್ಸ್ ಆ್ಯಂಡ್ ರಿವಾರ್ಡ್. ಸೊ ಅದನ್ನೇ ಏನಂದರೆ, ಫಸ್ಟ್ ಒನ್ ಇಸ್ ಮೇಕ್ ಇಟ್ ಆಬ್ವಿಯಸ್ ಅಂದರೆ ಏನು, ನಿಮಗೆ ಸ್ಪಷ್ಟತೆ ಇರಬೇಕು, ಸೂಚನೆ ನೀವೇ ಕೊಡಬೇಕು, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾಳೆ ನಾನು ಬೆಳಿಗ್ಗೆ ಎದ್ದು ಬುಕ್ ಓದಬೇಕು, ಸೊ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಬುಕ್ ಇರಬೇಕು, ಆ್ಯಂಡ್ ಎಷ್ಟು ಓದ್ತೀರಾ ಏನು ಅದೆಲ್ಲ ನಿಮಗೆ ಸ್ಪಷ್ಟತೆ ಅನ್ನೋದು ನಿಮಗಿರಬೇಕು. ಅದು ಮೇಕ್ ಇಟ್ ಆಬ್ವಿಯಸ್ ಕೊಡಬೇಕು. ನೆಕ್ಸ್ಟ್ ಬಂದು ಮೇಕ್ ಇಟ್ ಅಟ್ರಾಕ್ಟಿವ್. ಸೊ ನೀವೇನೇನು ಮಾಡಿದ್ರು ಒಂದು ಫನ್ ವೇ ಅಲ್ಲಿ ಮಾಡೈತಿ, ಅದು ನಿಮಗೆ ಅಟ್ರಾಕ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ವರ್ಕೌಟ್ ವಿತ್ ಮ್ಯೂಸಿಕ್. ಸೊ ವರ್ಕೌಟ್ ಮಾಡ್ತಾ ಇದ್ರೆ ಮ್ಯೂಸಿಕ್, ಮೀನ್ಸ್ ವರ್ಕೌಟ್ ಹತ್ರ ಮ್ಯೂಸಿಕ್ ಇಟ್ಟರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಂತ ಅನ್ಸಲ್ವಾ. ಸೊ ಹಾಗಾಗಿ ವರ್ಕೌಟ್ ವಿತ್ ಮ್ಯೂಸಿಕ್, ನೀನು ಆ ಥರ ಕಾಂಬಿನೇಷನಲ್ಲಿ ಮೀನ್ಸ್ ಅಟ್ರಾಕ್ಟಿವ್ ಆಗಿ ಅನಿಸ್ಬೇಕು, ಆ ಥರ ನೀವು ಇಟ್ಕೊಂಡ್ರೆ ಅದು ಒಂದು ಸೆಕೆಂಡ್ ರೂಲ್ ಅವ್ರು ಮಾಡಿದ್ದು. ಸೊ ಅಂಡ್ ದೆನ್ ನಿಮ್ಗೆ ಸ್ಯಾಟಿಸ್ಫೈ ಆಗಬೇಕು. ಫಾರ್ ಎಕ್ಸಾಂಪಲ್ ಟು ಡೂ ಲಿಸ್ಟ್ ಮಾಡಿದ್ದೀರಾ, ನೀವು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀರಾ, ಸೊ ಇವತ್ತಷ್ಟು ಮಾಡಿದೆ ಅಂದರೆ ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಓದೋ ಹುಡುಗ ಇದ್ದಾರೆ ಅಂದರೆ ಅವರಿಗೆ ಒಂದು ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರು ಓದಿದ್ದಕ್ಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗುತ್ತೆ. ಅದೇ ಥರ ನೀವು ಏನು ಮಾಡಿರ್ತೀರಾ ಅದಕ್ಕೆ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ಅಂತ ಒಂದು ಸ್ಯಾಟಿಸ್ಫೈ ಅಥವಾ ರಿವಾರ್ಡ್, ನಾವೇನು ಹೇಳಿದೆ ರಿವಾರ್ಡ್ ಒಂದು ಸಿಕ್ಕರೆ ಅವಾಗ ನಿಮಗೆ ತುಂಬ ಖುಷಿ ಆಗುತ್ತೆ. ಅದೇ ಥರ ಈ ಒಂದು 4, ಮೇಕ್ ಇಟ್ ಆಬ್ವಿಯಸ್, ಮೇಕ್ ಇಟ್ ಅಟ್ರಾಕ್ಟಿವ್ ಆ್ಯಂಡ್ ಮೇಕ್ ಇಟ್ ಈಸಿ ಆ್ಯಂಡ್ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ಕ್ಯೂ, ಕ್ರೇವಿಂಗ್ ಆ್ಯಂಡ್ ರೆಸ್ಪಾನ್ಸ್ ಆ್ಯಂಡ್ ರಿವಾರ್ಡ್, ಈ ಒಂದು 4 ರೂಲ್ಸ್ನ ಈ ಅಟಾಮಿಕ್ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬ್ಯಾಡ್ ಹ್ಯಾಬಿಟನ್ನು ನೀವು ಕ್ಯೂ ಅಲ್ಲಿ ಇಟ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಇದನ್ನ ಉಲ್ಟಾ ಮಾಡಬೇಕು ಅಂದರೆ, ಇವಾಗ ನೀವು ಒಂದು ಫೋನ್ನ ಜಾಸ್ತಿ ನೋಡ್ತಾ ಇದ್ದೀರಾ, ಬಿಡಬೇಕು ಅಂದರೆ ಏನು ಮಾಡಬೇಕು, ಫೋನ್ನ ನೋಟಿಫಿಕೇಶನ್ ಆಫ್ ಮಾಡಬೇಕು, ಫೋನ್ನ ನೀವು ಎಲ್ಲಿ ಕೂತಿರ್ತೀರಾ ಅದಕ್ಕಿಂತ ದೂರ ಇಡಬೇಕು. ಫಾರ್ ಎಕ್ಸಾಂಪಲ್ ಟಿವಿ ನೋಡೋ ಹುಚ್ಚಿರುತ್ತೆ, ಅವಾಗ ಏನು ಮಾಡ್ತೀರಾ, ಟಿವಿ ಇವಾಗ ಇನ್ನೇನು ಆ ಟೈಮ್ಗೆ ನೀವು ರಾತ್ರಿ ಆದರೆ ಟಿವಿ ನೋಡೋಕೆ ಹೋಗ್ತಾ ಇರ್ತೀರಾ ಅಂದರೆ ಆವಾಗ ಟಿವಿ ಮುಂದೆ ನೀವು ಬುಕ್ ಇಟ್ಟಿರಬೇಕು. ಸೊ ಟಿವಿ ಇಂಪಾರ್ಟೆಂಟ್, ಬುಕ್ ಇಂಪಾರ್ಟೆಂಟ್. ಸೊ ಆಬ್ವಿಯಸ್ಲಿ ನಮಗೆ ನಾನು ಈ ಗೋಲ್ನ ಸೆಟ್ ಮಾಡಿದ್ದೀನಿ, ಸೊ ನಾನು ಬುಕ್ಕನ್ನು ಓದ್ಬೇಕು ಅಂದ್ಬಿಟ್ಟು ನೀವೇ ಹೋಗ್ತೀರಾ. ಆ್ಯಂಡ್ ನಿಮಗೆ ಕೈಗೆ ರಿಮೋಟ್ ಸಿಗದಿರೋ ಕಡೆ ಎಲ್ಲಾದರೂ ಇಡಬೇಕು. ಆ ಥರ ಏನಾದರೂ ಫಸ್ಟ್ ಸ್ಟಾರ್ಟಿಂಗೇ ಇದೆಲ್ಲ ಸಾಧ್ಯ ಆಗಲ್ಲ, ಆ ಥರ. ಸೊ ಗುಡ್ ಹ್ಯಾಬಿಟ್ಸ್ ಅಂದರೆ ಅದು ಒಂದು ಏನಂದರೆ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ಸೊ ಇವಾಗ ನೀವೇನೋ ಒಂದು ಗುಡ್ ಹ್ಯಾಬಿಟ್ನ ಮಾಡ್ಕೊಬೇಕು ಅಂದರೆ ಅದು ಡೈಲಿ ಮಾಡಬೇಕು. ಇವಾಗ ನೀವು ಫೋನ್ ಯೂಸ್ ಮಾಡ್ತೀರಾ, ಡೈಲಿ ತಾನೇ ಯೂಸ್ ಮಾಡ್ತೀರಾ. ಸೊ ಇವತ್ತು ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ,
ಬ್ಯಾಡ್ ಹ್ಯಾಬಿಟ್ಸಿಗೆ ಮಾತ್ರ ನೀವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತಿದ್ದೀರಾ ಅಂದರೆ ಗುಡ್ ಹ್ಯಾಬಿಟ್ಸ್ನು ಹಾಗೆ ಮಾಡಬೇಕು. ಸೊ ಇವಾಗ ನೀವು ಗುಡ್ ಹ್ಯಾಬಿಟ್ಸ್ನ ಇವಾಗ ಫಾರ್ ಎಕ್ಸಾಂಪಲ್ 5 ಡೇಸ್ 5 ಓ ಕ್ಲಾಕಿಗೆ ಅಂತ 6 ಡೇಸ್ ಎದೊಳಲ್ಲ. ಸೊ ಇವತ್ತೊಂದಿನ ಸಂಡೇ ಅಲ್ವಾ ಬೇಗ ಮಾಡ್ಕೊಳ್ಳೋಣ, ನೋ, ಆ ಥರ ಆದರೆ ನಿಮಗೆ ಹ್ಯಾಬಿಟ್ ಫಾರ್ಮೇಷನ್ ಆಗಲ್ಲ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆಂಟಿ ಇದ್ರೆ ಮಾತ್ರ ನಿಮಗೆ ಎಲ್ಲ ವರ್ಕ್ ಆಗುತ್ತೆ. ಸೊ ಈ ರೀತಿಯಾಗಿ ಅವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನೀವು ಬೇಗ ಎದ್ದೇಳ್ಬೇಕಂದ್ರೆ ಏನು ಮಾಡಬೇಕು ಅದಕ್ಕೂ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನೀವು ಅಂದರೆ ಮೀನ್ಸ್ ಅಲಾರಾಮ್ನ ಒಂದು ಸ್ವಲ್ಪ ದೂರ ಇಟ್ಟು ಮಾಡ್ಕೊಂಡ್ರೆ ಬೆಡ್ಡಿಂದ, ಅವಾಗ ಅಟ್ಲೀಸ್ಟ್ ಅದನ್ನು ಆಫ್ ಮಾಡೋಕ್ಕೆ ಎದ್ದು ಹೋಗ್ತೀರಾ. ಏಕೆಂದರೆ ಯೂಸ್ವಲಿ ಬೆಡ್ ಪಕ್ಕ ಇಟ್ಕೊಂಡ್ರೆ ಏನು ಮಾಡ್ತೀರಾ, ಟಕ್ ಟಕ್ ಅಂತ ಆಫ್ ಮಾಡಿ ಮಲ್ಕೊಂತೀರಾ. ಒಂದು ಸ್ವಲ್ಪ ದೂರ ಹೋಗಿ ಇಟ್ಟರೆ ಅವಾಗ ಏನಾಗುತ್ತೆ, ಅದನ್ನು ಆಫ್ ಮಾಡೋಕ್ಕೆ ಅಂತ ಎದ್ದೋದ್ರೆ ಅಟ್ಲೀಸ್ಟ್ ಅವಾಗ ನೀವು ಅಲ್ಲಿ ಸ್ಟಡಿ ಟೇಬಲ್ ಹತ್ರ ಏನು ಇಟ್ಟಿರ್ತೀರಾ, ಇವತ್ತೇನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಆ ಬುಕ್ ಇಟ್ಟಿರ್ತೀರಾ. ಸೊ ಅದನ್ನ ಓದಬೇಕಂತ ಅನ್ಕೊಂತೀರಾ. ಸೊ ಅವಾಗ ಅಟ್ಲೀಸ್ಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನ್ಯೂ ಹ್ಯಾಬಿಟ್ಸ್ನ ಫಾರ್ಮ್ ಮಾಡ್ಬೋದು. ಅದ್ರದ್ದು ಫುಲ್ ಡೀಟೇಲ್ಸ್ ಇಲ್ಲಿದೆ. ಆ್ಯಂಡ್ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನೇ ಒಂದು ಹ್ಯಾಬಿಟ್ ಇರ್ಬೋದು, ಏನೇ ಒಂದು ಇರ್ಬೋದು, ನಿಮಗೆ ರಿವಾರ್ಡ್ ಥರ ಏನೋ ಒಂದು ಖುಷಿ ಸಿಗಲಿ, ಫನ್ ಸಿಗಲಿ ಅಂತಲೇ ನೀವು ಮಾಡ್ತಾ ಇರ್ತೀರಾ. ಸೊ ಆ ರೀತಿಯಾಗಿ ಮಾಡೋದನ್ನ ನೀವು ನಿಮಗೆ ಯಾವುದು ಇವಾಗ ಗೋಲ್ ಎಲ್ಲರೂ ಸೆಟ್ ಮಾಡಿರ್ತಾರೆ. ಸೊ ಗುರಿನ ತಲುಪಕ್ಕೆ ಏನು ಬೇಕಂದರೆ ಈ ನಿಮ್ಮದು ಏನು ಗುಡ್ ಹ್ಯಾಬಿಟ್ಸ್, ಟೈನಿ ಹ್ಯಾಬಿಟ್ಸ್ ಇದೆ ಎಲ್ಲದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಹ್ಯಾಬಿಟ್ಸಲ್ಲಿ ನಿಮಗೆ ಒಂದು ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂತ ಇರುತ್ತೆ, ಒಂದು ಪಾಸಿಟಿವ್ ಹ್ಯಾಬಿಟ್ಸ್ ಅಂದರೆ ನೆಗೆಟಿವ್ ಹ್ಯಾಬಿಟ್ಸ್ ಅಂತಾನೆ, ಬ್ಯಾಡ್ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್. ಸೊ ಹ್ಯಾಬಿಟ್ಸಲ್ಲಿ 3 ಟೈಪ್ಸ್ ಆಫ್ ಹ್ಯಾಬಿಟ್ಸ್ನ ನೀವು ನೋಡ್ಬೋದು. ಒಂದು ಟೈಪ್ ಗುಡ್ ಟೈಪ್, ಒಂದು ಬ್ಯಾಡ್ ಟೈಪ್, ಅಂಡ್ ಮೀನ್ಸ್ ನ್ಯೂಟ್ರಲ್ ಟೈಪ್. ನ್ಯೂಟ್ರಲ್ ಟೈಪ್ ಮೀನ್ಸ್ ಅದನ್ನು ನಾವು ಮಾಡೇ ಮಾಡ್ತೀವಿ, ಅದು ಅಷ್ಟು ಇಂಪಾರ್ಟೆಂಟು ಅಲ್ಲ ಲೈಫ್, ಅಂದರೆ ಲೈಫಿಗೆ ಅಂತಲ್ಲ, ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆದರೂ ನಾವು ಅದು ರೆಗ್ಯುಲರ್ ಆಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ರಷ್ ಮಾಡೋದಿರ್ಬೋದು, ನಾವು ಟೈಮ್ ಸರಿಯಾಗಿ ಊಟ ಮಾಡೋದಿರ್ಬೋದು, ಆ್ಯಂಡ್ ನಾವು ಸ್ಕೂಲ್ಗೆ ಹೋಗೋ ಟೈಮಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ನಾವೇನು ಎಲ್ಲ ಡೈಲಿ ಮಾಡ್ತೀವಲ್ಲ ಅದೆಲ್ಲ ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂತ ತಗೊಬೋದು. ಗುಡ್ ಹ್ಯಾಬಿಟ್ಸ್ ಅಂದರೆ ಏನಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು 10 ಪೇಜ್ ಓದಿನೇ ಮಲ್ಕೊಳ್ಳೋದು. ಸೊ ಅದು ಎಲ್ಲ ಅಂದರೆ ಮೀನ್ಸ್ ನೀವು ಪ್ರೊಫೆಷ್ನಲ್ ಗ್ರೋತಿಗಿರ್ಬೋದು, ಏನೇ ಇರ್ಬೋದು, ಅದನ್ನು ನೀವು ಒಂದು ಸೆಟ್ ಮಾಡ್ಕೊಂಡಿರ್ತೀರಲ್ಲ. ಆ್ಯಂಡ್ ನಾನು ಒಂದು 3 ಮಂತ್ಸಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇಷ್ಟು ವರ್ಕೌಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಗುಡ್ ಹ್ಯಾಬಿಟ್ಸಿಗೆ ಬರುತ್ತೆ. ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಇವಾಗ ನೀವು ಸ್ಮೋಕಿಂಗ್ ಮಾಡ್ತಾ ಇರ್ತೀರಾ, ಅದನ್ನು ಬಿಡೋಕ್ಕಾಗಲ್ಲ. ಸೊ ಅದೆಲ್ಲ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಥರ ಬರುತ್ತೆ. ಸೊ ನಿಜವಾಗ್ಲೂ ಈ ಬುಕ್ಕನ್ನು ನಾನು ನಿಮಗೆ ಹೇಳೋದಲ್ಲ, ಸೊ ನೀವು ಓದಿ, ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ. ಸೊ ಹೌ ಟು ಕ್ರಿಯೇಟ್ ಎ ಗುಡ್ ಹ್ಯಾಬಿಟ್, ಹೌ ಟು ಬ್ರೇಕ್ ಎ ಬ್ಯಾಡ್ ಹ್ಯಾಬಿಟ್. ಸೊ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲದೂ ಕೂಡ ಒಂದು ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ, ನೀಟಾಗಿ ಅರ್ಥ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಬುಕ್ ಅಂತೂ ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಅಂತ ಹೇಳ್ತಾರಲ್ಲ ಆ ಥರ ಬುಕ್ಕೇನೆ. ಸೊ ಸಕ್ಕತ್ತಾಗಿದೆ. ಸೊ ಇಲ್ಲಿ ರಿವ್ಯೂ ಕೂಡ ನೀವು ನೋಡ್ಬೋದು, ಸುಪ್ರೀಮ್ಲಿ ಪ್ರಾಕ್ಟಿಕಲ್ ಆ್ಯಂಡ್ ಯೂಸ್ಫುಲ್ ಬುಕ್ ಅಂತ ಒಬ್ಬರು ರಿವ್ಯೂ ಮಾಡಿದ್ದಾರೆ. ದೀಸ್ ಸ್ಮಾಲ್ ಚೇಂಜಸ್ ವಿಲ್ ಹ್ಯಾವ್ ಅ ಟ್ರಾನ್ಸ್ಫರ್ಮೇಟಿವ್ ಎಫೆಕ್ಟ್ ಆನ್ ಯುವರ್ ಕೆರಿಯರ್, your relationship and your life. A special book that will change how you approach your day and life to your life. This engaging hands-on book is guide to need a break bad routine and a good one. So is a easy and proven way to build a good habit and break a bad habit. ಸೊ ನೀವು ಏನಾದರೂ ಹೊಸ ಅಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಬುಕ್ಕನ್ನು ಓದೋದನ್ನ ಮರೆಯಲೇಬೇಡಿ. ಸೊ ನೀವು ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ತುಂಬ ದಿನದಿಂದ ಇದೆ, ನಮಗೆ ಅದನ್ನು ಬ್ರೇಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಬುಕ್ನ ಓದಿ ಅದು ಬ್ರೇಕ್ ಆಗುತ್ತೆ. ಯಾವುದಾದ್ರೂ ಒಂದು ಹೊಸ ಹ್ಯಾಬಿಟ್ ನಿಮಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ಈ ಬುಕ್ನೇ ಓದಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊ ನಾನು ಕೂಡ ತುಂಬ ತುಂಬ ಒಳ್ಳೆ ಹ್ಯಾಬಿಟ್ಸ್ನ ಫಾರ್ಮ್ ಮಾಡ್ಕೊಂಡಿದ್ದೀನಿ ಈ ಬುಕ್ನ ಓದಿದ ನಂತರ. ಸೊ ನಿಜವಾಗ್ಲೂ ನಾವು ಮೋಟಿವೇಶನ್ ಒನ್ ಡೇ ನೋಡಿ ಬಿಟ್ಬಿಡ್ತೀವಿ. ಸೊ ಈ ಥರ ಬುಕ್ಕನ್ನು ಓದೋದ್ರಿಂದ ನಮಗೆ ಲೈಫ್ ಲಾಂಗ್ ನಾನು ಇದನ್ನು ಇಲ್ಲಿ ಓದಿದ್ದೆ ಅಂತ ನೆನಪಿರುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ನೀವು ಮತ್ತೆ ಓದ್ಬೋದು. ಆ್ಯಂಡ್ ಇದರದ್ದು ಪ್ರೈಸ್ ಬಂದು 750 ರುಪೀಸ್ ಇದೆ, ಅಂದರೆ ಬೈಂಡ್ ಥರ ಇದೆ. ಸೊ ಪೇಪರ್ ಬ್ಯಾಕಲ್ಲೂ ಸಿಗುತ್ತೆ, ನಾನು ಪೇಪರ್ ಬ್ಯಾಕಲ್ಲೇ ತೊಗೊಂಡಿದ್ದು. ಸೊ ಆವಾಗ ನಿಮಗೆ ಒಂದು 400 ಸಮಥಿಂಗಲ್ಲಿ ಸಿಗುತ್ತೆ. ಸೊ ನೀವು ಯಾವ ರೀತಿಯ ತೊಗೊಂಡ್ರೂ ಓದಿರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇವನ್ ಆನ್ಲೈನಲ್ಲೂ ಸಮ್ ಆರ್ಟಿಕಲ್ ಸಿಗುತ್ತೆ, ಬಟ್ ಬುಕ್ ತೊಗೊಂಡು ಓದಿ ಅನ್ನೋದು ನನ್ನ ಒಂದು ಸಜೆಷನ್. ತುಂಬಾ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಪ್ಲೀಸ್ ಈ ಬುಕ್ನ ಓದಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ತುಂಬ ಒಳ್ಳೆ ಬುಕ್ಕು. ಸೊ ಆಫ್ಟರ್ ರೀಡಿಂಗ್ ದಿಸ್ ಬುಕ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಆಲ್ರೆಡಿ ಓದಿದ್ದೀರಾ, ನಿಮ್ಮ ಅನಿಸಿಕೆ ಏನು, ಈ ಬುಕ್ ಬಗ್ಗೆ ನಿಮ್ಮ ರಿವ್ಯೂ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಬುಕ್ ರಿವ್ಯೂ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನನಗೂ ಕೂಡ ಒಂದು ಒಳ್ಳೆ ಬುಕ್ಸ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.